ಹೇಳಿ ನಾಣಿ ಅಂಕಲ್. ಎಲ್ಲಿದೀಯಮ್ಮ? ಮನೆಗ್ ಬರ್ತಿದ್ದೀನಿ ಅಂಕಲ್. ನಾನೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅರ್ಜೆಂಟ್ ಆಗಿ ಅಲ್ಲಿಗೆ ಬಂದ್ಬಿಡಮ್ಮ. ಯಾಕೆ ಅಂಕಲ್? ಅಣ್ಣನು ಸುಳಿವು ಸಿಕ್ಕಿದೆ ಅಂತ ಪೊಲೀಸ್ ಫೋನ್ ಮಾಡಿದ್ರು ತಾಯಿ. ನಿಜವಾಗ್ಲೂ ಅಂಕಲ್? ಹೌದಮ್ಮ. 3 ದಿನಗಳ ಹಿಂದೆ ಅಭಿ ಅವರು ಕಲ್ಕತ್ತಾದಿಂದ ಬೆಂಗಳೂರಿಗೆ ಬಂದು ಒಂದು ರೂಮಲ್ಲಿ ಇದಾನಂತಮ್ಮ. ಪೊಲೀಸರು ಪಕ್ಕ ಇನ್ಫಾರ್ಮೇಶನ್ ತಿಳ್ಕೊಂಡು ಹೇಳಿದ್ರು. ಲೊಕೇಶನ್ ಶೇರ್ ಮಾಡಿ ಅಂಕಲ್, ತಕ್ಷಣ ಅಲ್ಲಿಗೆ ಬಂದ್ಬಿಡ್ತೀನಿ. ಸರಿನಮ್ಮ. ಅಶೋಕ್, ಮೈಸೂರು ರೋಡ್ ಕಡೆ ಹೋಗಿ. ಏನಕ್ಕೆ ಮ್ಯಾಮ್? ನಾವು ಹೋಗ್ಬೇಕಾಗಿರೋದು ಮನೆಗಲ್ವಾ? ಅಲ್ಲ, ಅರ್ಜೆಂಟ್ ಆಗಿ ನಾವು ಮೈಸೂರು ರೋಡಿಗೆ ಹೋಗ್ಬೇಕು. ರೀಸನ್ ಹೇಳಿ ಮೇಡಮ್. ಡೂ ವಾಟ್ ಐ ಸೇ. ನೀವ್ ನನಗೆ ಸೆಕ್ಯೂರಿಟಿ ಕೊಡೋಕ್ ಬಂದಿದ್ದೀರಾ, ನನಗೆ ಕ್ವಶನ್ ಮಾಡೋದಕ್ಕಲ್ಲ. ಸೆಕ್ಯೂರಿಟಿ ರೀಸನ್ಗೋಸ್ಕರನೇ ಕೇಳ್ತಿರೋದು ಮ್ಯಾಮ್. ಸಡನ್ ಆಗಿ ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೆ ಈಗಿಂದೀಗಲೇ ನಿಮ್ಗೆ ರಕ್ಷಣೆ ಕೊಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ನಾ ಹೋಗ್ತಾ ಇರೋಂಥ ಜಾಗದಲ್ಲಿ ನನಗೆ ಶತ್ರು ಇಲ್ಲ. ನಮ್ಮ ಅಣ್ಣ ಅಭಿ ಇದ್ದಾನೆ. ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಿಮ್ಮ ಎನಿಮೀಸ್ ನಿಮ್ಮ ವೀಕ್ನೆಸ್ನ ಬಳಸ್ಕೊಂತಿದ್ದಾರೆ ಅನ್ಸುತ್ತೆ ಮ್ಯಾಮ್. ಅದೆಲ್ಲ ನನಗೆ ಗೊತ್ತು. ನಮ್ಮ ಅಣ್ಣ ಇಂಥ ಜಾಗದಲ್ಲಿ ಇದ್ದಾನೆ ಅಂದ್ರೆ ನಾನು ಸುಮ್ಮನಿರೋದಿಲ್ಲ. ಅಲ್ಲಿ ಅಣ್ಣನ ಬದಲು ಅಪಾಯ ಇದ್ರೂ ಸರಿ, ನಾನು ಹೋಗ್ಲೇಬೇಕು. ಅಲ್ಲಿಗೆ ನನಗೆ ಬರೋಕ್ ಹೇಳಿದ್ದು ನಾಣಿ ಅಂಕಲ್. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ನೀವು ಬೇಗ ಹೊರಡಿ. ಓಕೆ ಮ್ಯಾಮ್. ಬಟ್ ಬಿ ಕೇರ್ಫುಲ್ ಮ್ಯಾಮ್. ಅಲ್ಲಿ ನಮಗೆ ಗೊತ್ತಿಲ್ಲದೆ ನೀವೆಲ್ಲೂ ಹೋಗಬಾರ್ದು. ಓಕೆ.